ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಕ್ರೋಶಾ ಕುಚ್ಚು ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ನಾವು ಗ್ರ್ಯಾಂಡಾಗಿ ಯಾವ ರೀತಿ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ. ಗೋಲ್ಡ್ ಬೀಡ್ಸು ಮೀಡಿಯಮ್ ಸೈಜ್ದು. ಇದರಲ್ಲಿ ನಿಮಗೆ 3 ವೆರೈಟೀಸ್ ಬರುತ್ತೆ, ಬಿಗ್, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅಂತ. ಅದರಲ್ಲಿ ಮೀಡಿಯಮ್ ತಗೊಂಡಿದ್ದೀನಿ. ಮತ್ತು ಜೊತೆಗೆ ನಾನಿಲ್ಲಿ ಲೀಫ್ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ 2 ಟೈಪ್ಸ್ ಬರುತ್ತೆ. ಅದರಲ್ಲಿ ಸ್ಮಾಲ್ ಒಂದು ತಗೊಳ್ಳಿ, ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಮತ್ತು 6 ಎಳೆ ದಾರನ ನಾನಿಲ್ಲಿ ಸುತ್ತಿಟ್ಕೊಂಡಿದ್ದೀನಿ. ನಮಗೆ 6 ಎಳೆ ದಾರ ಅಥವಾ ನಿಮಗೆ 8 ಎಳೆ ದಾರ ಬೇಕಾಗುತ್ತೆ. ಮತ್ತು ಕತ್ರಿ, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನಿಮಗೆ, ಮತ್ತು ಕ್ರೋಶಾ ನೀಡಲ್ ನಂಬರ್ ನಾನಿಲ್ಲಿ 11 ಯೂಸ್ ಮಾಡ್ತಾ ಇದ್ದೀನಿ. ನೀವು 10 ಕೂಡ ಯೂಸ್ ಮಾಡ್ಕೋಬಹುದು. 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ಡಿಸೈನ್ ಹೇಗೆ ಮಾಡೋದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಡಿಸೈನ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ನೋಡಿ, ಇದು ಸೀರೆಯ ಮೇಲ್ಭಾಗ. ಸೀರೆ ಸೆರಗು ಬಂದು ನಮಗಿಲ್ಲಿ ಪಿಂಕ್ ಕಲರ್ ಇದೆ, ಹಾಗೂ ಸೀರೆ ಬಂದು ರಾಮ ಗ್ರೀನ್ ಕಲರ್ ಇದೆ. ಸೀರೆ ಸೆರಗು ಪಿಂಕ್ ಆ್ಯಂಡ್ ರಾಮ ಗ್ರೀನು ಕಲರ್ ಸ್ಯಾರಿ ಇರೋದ್ರಿಂದ ಪಿಂಕ್ ಸೀರೆ ಸೆರ್ಗ್ ಆಪೋಸಿಟ್ ಕಲರ್ ಯಾವುದು, ರಾಮ ಗ್ರೀನು. ಸೊ ಆ ಕಲರ್ ದಾರನ ನಾವಿಲ್ಲಿ ಸುತ್ತಿಡ್ಕೋಬೇಕು. 6 ಎಳೆ ದಾರನ ರೆಡಿ ಮಾಡ್ಕೋಬೇಕು. ಮೊದಲಿಗೆ ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಲೆಫ್ಟ್ ಸ್ಟ್ಯಾಂಡಲ್ಲಿ ನಾವು ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ದಾರನ ಸೀರೆಗೆ ಲಾಕ್ ಮಾಡ್ಕೊಬಿಡಬೇಕು. ಲಾಕ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ 4 ಚೈನ್ಗಳನ್ನ ಹಾಕಬೇಕು. ಮೊದಲು ದಾರನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇದು ನಾನು ಸಿಂಗಲ್ ಸ್ಟೆಪ್ ಅಂತ ಹೇಳಿರೋದ್ರಿಂದ ಸಿಂಗಲ್ ಸ್ಟೆಪ್ಪಲ್ಲೇ ನಾವು ಹಾರ್ಚ್ ಮಾಡಬೇಕು. ಅಂದರೆ ಡೈರೆಕ್ಟಾಗಿ ಸ್ಯಾರಿಗೆ ನಾವು ಹಾರ್ಚ್ ಮಾಡಬೇಕು. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆಟ್ ಕಂಬಕ್ಕೆ ನಿಮಗೆ ಎಷ್ಟುದ್ದ ಬೇಕಾಗುತ್ತೆ ಅನ್ನೋದನ್ನು ಸ್ಪೇಸ್ ನೋಡಿಕೊಂಡು ಅಷ್ಟು ಡಿಸ್ಟೆನ್ಸಿಗೆ ನೀವು ಕಂಬನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಕಂಬನ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಮೀಡಿಯಮ್ ಸೈಜ್ದು ಬೀಡ್ಸ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ ನಾವಿಲ್ಲಿ ಒಂದೇ ಜಾಗಕ್ಕೆ, ಕೆಲವೊಮ್ಮೆ ನಾನು ತೋರಿಸಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಸೇಮ್ ಜಾಗಕ್ಕೆ ಒಂದು ಕಂಬನ ಎಲ್ಲಿ ಹಾಕ್ತೀವಿ ಅದೇ ಜಾಗಕ್ಕೆ ಎಲ್ಲ ಕಂಬನೂ ಮಾಡ್ಕೊಳ್ಳೋದು. ಬಟ್ ಇದರಲ್ಲಿ ಒಂದ್ರ ಪಕ್ಕ ಒಂದು ಬರುತ್ತೆ. ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಮಾಡ್ಕೋಬೇಕು. ಆಮೇಲೆ ನೀವು ಏನು ಕಂಬನ ಮಾಡ್ಕೊಳ್ತಾ ಇದ್ದೀರಲ್ಲ ಅದು ಒಂದ್ರ ಪಕ್ಕ ಒಂದು ಹತ್ರದಲ್ಲಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಏನೂ ಡಿಸ್ಟೆನ್ಸ್ ನೀವು ಬಿಡೋ ಹಾಗಿಲ್ಲ, ಯಾವುದೇ ರೀತಿಯಾದಂಥ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ. ಒಂದ್ರ ಪಕ್ಕ ಒಂದು ಮಾಡ್ಕೊಳ್ತಾ ಹೋಗಬೇಕು. ಆನಂತರ ಒಂದು ಕಂಬ ಆದಮೇಲೆ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಈ ರೀತಿಯಾಗಿ ನಾವು ಆರ್ಚ್ನ ಫಾರ್ಮ್ ಮಾಡಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಹೋಗಬೇಕು. ಟ್ರಿಪಲ್ ಕ್ರೋಶೆಟ್ ನಿಮಗೆ ಗೊತ್ತಿದೆ ಅಲ್ಲ, ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಆಮೇಲೆ ಏನು ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2 ಈ ರೀತಿ 3 ಬಾರಿ ನಾವು ದಾರನ ಮೇಲಕ್ಕೆ ಎತ್ಕೊಳ್ಬೇಕು. ಅದನ್ನು ಟ್ರಿಪಲ್ ಕ್ರೋಶೆಟ್ ಅಂತ ಕರೀತಾರೆ. ನೀವು ಇದರಲ್ಲಿ ಸೇಮ್ ಡಿಸೈನ್ನ ಡಬಲ್ ಕ್ರೋಶೆಟ್ ಕೂಡ ಹಾಕಿ ಮಾಡ್ಕೋಬಹುದು. ಬಟ್ ಟ್ರಿಪಲ್ ಕ್ರೋಶೆಟ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದ್ರಿಂದ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಿದ್ರೆ ಸ್ವಲ್ಪ ನಮಗೆ ಆರ್ಚು ದೊಡ್ಡದಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆರ್ಚ್ ಏನಾದರೂ ಪುಟ್ಟದಾಗಿ ಬೇಕು, ಪುಟ್ಟದಾಗಿ ಹಾಕ್ಕೊಳ್ಬೇಕಾದ್ರೆ ನೀವು ಡಬಲ್ ಕ್ರೋಶೆಟ್ನ ಮಾಡ್ಕೋಬಹುದು. ಸೊ ಡಬಲ್ ಕ್ರೋಶೆಟ್ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನಾನು ದೊಡ್ಡದಾಗಿ ಬೇಕು ಆರ್ಚ್ ಅಂದ್ಬಿಟ್ಟು ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಟೋಟಲ್ಲಾಗಿ 9 ಕಂಬಗಳನ್ನ ಮಾಡಿದ್ದೀನಿ. ಅಂದರೆ 8 ಬೀಡ್ಸ್ಗಳು ಬರುತ್ತೆ. ನಮಗೆ 8 ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. 8 ಬೀಡ್ಗಳನ್ನ ಮಾಡ್ಕೊಳ್ಬೇಕು. 9 ಕಂಬಗಳು ಬರುತ್ತೆ ನೋಡಿ. ಅದಾದಮೇಲೆ ನಾವು ಇದನ್ನು ಈ ರೀತಿಯಾಗಿ ಯು ಶೇಪಲ್ಲಿ ಕೂರಿಸ್ಕೋಬೇಕು. ಏಕೆಂದರೆ ನೀವು ಆ ಕಂಬ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ತೀರಾ ಅಂತ ಹೋದರೆ ಏನಾಗುತ್ತೆ ಗೊತ್ತಾ, ಆರ್ಚ್ ಬಂದು ಒಂದು ಕಡೆಗೆ ಹೋಗುತ್ತೆ. ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬಂದುಬಿಡುತ್ತೆ. ಸೊ ನಾವೇನು ಮಾಡಬೇಕು, ಅದನ್ನು ಸಮನಾಗಿ ಕರೆಕ್ಟಾಗಿ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಆರ್ಚ್ನ ಫಾರ್ಮ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿದ್ದಾದಮೇಲೆ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು. ಲೀಫ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಅದನ್ನು ಲಾಕ್ ಮಾಡ್ಕೋಬೇಕು. ಒಂದು ಆರ್ಚ್ ಆದಮೇಲೆ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ನಾನಿಲ್ಲಿ ಮತ್ತೆ ಅಗೇನ್ ಸೇಮ್ ನಾವು ಏನು ಆರ್ಚ್ ಮಾಡಿದ್ವಿ ಅಲ್ಲ ಅದೇ ರೀತಿಯಲ್ಲಿ ಟ್ರಿಪಲ್ ಕ್ರೋಶೆಟ್ ಒಂದು ಕಂಬನ ಮಾಡ್ಕೊಂಡು ನೀವು ಒಂದು 3 ಚೈನ್ ಹಾಕೋಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿಕೊಂಡ್ರೆ ಅಷ್ಟು ಗ್ಯಾಪಲ್ಲಿ ನಿಮಗೆ ಟ್ರಿಪಲ್ ಕ್ರೋಶೆಟ್ ಕಂಬ ಬರುತ್ತೆ. ಅದಾದಮೇಲೆ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ಏನು ಸೇಮ್ ಇವಾಗ ಆರ್ಚ್ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಒಂದೇ ಸಮನಾಗಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೋಬೇಕು. ಅಂದರೆ ನಾನೀಗ ಫಸ್ಟ್ ಆರ್ಚ್ ಏನು ಮಾಡಿದೆ 8 ಬೀಡ್ಗಳನ್ನ ಆ್ಯಡ್ ಮಾಡಿ 9 ಕಂಬಗಳನ್ನ ಹಾಕಿದ್ದೀನಿ. ನೀವು ಬೇಕಾದರೆ 10 ಕಂಬಗಳನ್ನೂ ಕೂಡ ಮಾಡ್ಕೋಬಹುದು. ಸೊ 10 ಕಂಬಗಳು ಬೇಕು ಅಂತ ಅಂದರೆ ಆರ್ಚ್ ಇನ್ನೂ ಸ್ವಲ್ಪ ಹತ್ರ ಬರುತ್ತೆ, ಇನ್ನೂ ಒಂಚೂರು ದೊಡ್ಡದಾಗಿ ಬರುತ್ತೆ. ನಾನಿಲ್ಲಿ ಕರೆಕ್ಟಾಗಿ 8 ಬೀಡ್ಸ್ಗಳು ಸಾಕಂದ್ಬಿಟ್ಟು 8 ಬೀಡ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತೆ ನೀವು ಕಂಬನ ಒಂದ್ರ ಪಕ್ಕ ಹತ್ರಕ್ಕೆ ಮಾಡ್ಕೋಬೇಕು. ಮತ್ತು ಇವಾಗ ಲಾಕ್ ಮಾಡುವಾಗ ಯು ಶೇಪಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಥರ ಮಾಡ್ಕೋಬಾರ್ದು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಗ್ಯಾಪ್ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ 2 ಆರ್ಚ್ ಮಧ್ಯಕ್ಕೆ ಒಂದು ಲೀಫ್ ಬೀಡ್ ಬರುತ್ತೆ. ಆಮೇಲೆ ನೋಡಿ 4 ಚೈನ್ ಗ್ಯಾಪ್ ಬರುತ್ತೆ. ನಾನು ಒಂದಷ್ಟು ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇದು. ಏಕೆಂದರೆ ನಾವು ಬೀಡ್ಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ಅದರಲ್ಲೂ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಂತೂ ಗ್ರ್ಯಾಂಡಾಗಿ ಬಂದಿದೆ. ಇದೇ ರೀತಿಯಾಗಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಕುಚ್ಚುಗಳನ್ನ ಕಟ್ಕೊತಾ ಇದ್ದೀನಿ. ಪಿಂಕ್ ಕಲರ್ ದಾರದಿಂದ ಕುಚ್ಚುನ ಕಟ್ಕೊಳ್ತಾ ಇದ್ದೀನಿ. 167 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಕಣ್ಣಿನ ಸೂಜಿಗೆ 167 ದಾರ ಹಾಕಿಟ್ಕೊಂಡಿದ್ದೀನಿ. ಅದು ನಿಮಗೆ 167 ಅನ್ನೋದು 327 ಆಗುತ್ತೆ ದಾರ ಕುಚ್ಚು ಕಟ್ಟುವಾಗ. 327 ದಾರದಲ್ಲಿ ನಾವು ತುಂಬ ಉದ್ದನಾಗಿ ಏನು ಕುಚ್ಚು ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಆಗಿ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ತುಂಬ ಲೆಂತಿಯಾಗಿ ನನಗೆ ಕುಚ್ಚುಗಳು ಅಷ್ಟು ಇಷ್ಟ ಆಗೋದಿಲ್ಲ. ಏಕೆಂದರೆ ನಾವು ತುಂಬ ಲೆಂತಾಗಿ ಕಟ್ಟಿದ್ರೂ ಕುಚ್ಚುಗಳು ಕೂಡ ಫೋಲ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜರಿ ದಾರದಿಂದ ಟೈಟಾಗಿ ಕುಚ್ಚನ್ನ ಕಟ್ಕೋಬೇಕು. ನೀವು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕ್ಕೊಂಡು ಕುಚ್ಚನ್ನ ಬಿಚ್ಚೋಗಬಾರ್ದು. ಆ ರೀತಿನಲ್ಲಿ ಕರೆಕ್ಟಾಗಿ ನೀಟಾಗಿ ಟೈಟಾಗಿ ಕಟ್ಕೋಬೇಕು. ಹಂಗಂತ ನೀವೀಗ ಜರಿ ದಾರ ಹಾಕ್ಕೊಂಡು ಟೈಟ್ ಮಾಡ್ಬೇಕಂದ್ಬಿಟ್ಟು ತುಂಬ ಫೋರ್ಸಲ್ಲೂ ಎಳಿಯೋಕ್ಕೆ ಹೋಗಬೇಡಿ. ನೋಡ್ಕೊಂಡು ಒಂದು ಅಂದಾಜಲ್ಲಿ ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಜರಿ ದಾರ ಕಟ್ಟಾಗಿಬಿಡುತ್ತೆ. ಗಂಟು ಹಾಕ್ಕೊಂಡಿದ್ದಾದ್ಮೇಲೆ ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೊಂಡು ಕಟ್ ಮಾಡ್ಕೋಬೇಕು. ಆವಾಗ ಜರಿ ದಾರ ಕೂಡ ಬಿಚ್ಚೋಗೋದಿಲ್ಲ ನಿಮಗೆ. ನೋಡಿ ನಾನಿವಾಗ ಒಂದು ಮೀಡಿಯಮ್ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಅದು ದಪ್ಪದಾಗಿ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಲೆಂತ್ ಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ, ಆದರೆ ಆರ್ಚ್ಗೆ ನಿಮಗೆ ಅದಷ್ಟು ಲುಕ್ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಆರ್ಚ್ಗಿಂತ ಒಂದು ಸ್ವಲ್ಪ ಕೆಳಗಡೆ ಕಟ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ನಾವು ಎಲ್ಲ ಕುಚ್ಚುಗಳನ್ನು ಕಟ್ಕೋಬೇಕು. ಇದರಲ್ಲಿ 2 ಕಲರ್ ಕಾಂಬಿನೇಷನ್ ಇರೋದು, ಹಾಗಾಗಿ ನಾನು ಕುಚ್ಚುಗಳೆಲ್ಲ ಒಂದೇ ಕಲರಲ್ಲಿ ಕಟ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಕಾಂಬಿನೇಷನ್ ಇದೆ, ಬಟ್ ಬೀಡ್ಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ನಾನೇನು ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಕುಚ್ಚುಗಳು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಇರುತ್ತೆ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಕುಚ್ಚುಗಳೆಲ್ಲ ಕಟ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಗ್ರ್ಯಾಂಡಾಗಿ ತುಂಬಾ ಅಂದರೆ ಸಿಂಪಲ್ಲಾಗಿ ಈಸಿಯಾಗಿ ಅಂದರೆ ಕಡಿಮೆ ಸಮಯದಲ್ಲಿ ನೀವು ಒಂದು ಗ್ರ್ಯಾಂಡ್ ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ಕೊಳ್ಬೋದು. ನಿಮ್ಗೆ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅನಿಸಿದ್ರೆ ನೀವು ಒಂದು ಏನು ಆ ಬೀಡ್ಗಳನ್ನ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆಗೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬಹುದು. ನಿಮಗೆ ಬೇಕು ಇನ್ನೂ ಗ್ರ್ಯಾಂಡ್ ಬೇಕು ಅಂತ ಅನಿಸಿದ್ರೆ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೋಬಹುದು. ನಾನು ಇವತ್ತು ಮಾಡಿರೋ ಅಂಥ ಡಿಸೈನ್ಗೆ ನೀವು 400 - 450 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ಸೊ ಇನ್ನೂ ಗ್ರ್ಯಾಂಡಾಗಿ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.